ಜಯ, ಲೇ ಜಯ, ಇದಕ್ಕಕ್ಕ ಹಿಂಗೆ ಗಾಬರಿ ಆಗಿದಿ? ಏನಾಯ್ತು? ಲೇ, ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದಂತೆ ಕಣ್ಲೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾನಂತೆ. ಒಂದು ಹುಡುಗ ಫೋನ್ ಮಾಡಿದ. ಬೈದು ಹೋಗಿದ್ದು ಬರೋದ. ಏನಾಗಿದ್ದದು ಏನೋ, ಗಾಬರಿ ಆಗ್ಬಿಟ್ಟದ ನನಗೆ. ಹೆಂಗಾಯ್ತಕ್ಕ? ಹೆಂಗ್ ಮಾಡ್ಕೋತೀವಣ್ಣ? ಅಯ್ಯೋ, ನೋಡ್ಕೊಂಡು ಹೋಗೋದಲ್ವಾ? ಸರಿ ನಡಿ ಹೋಗೋದ. ಈ ಆಂಟಿ ಎಷ್ಟು ಗಂಟೆ ಬರ್ತಾರೋ ಏನೋ, ತುಂಬ ತಡ ಆಯಿತು. ಏನು ಮಾಡೋದು ಇವಾಗ? ನೀನೇ ಅಪ್ಪ ಫೋನ್ ಮಾಡಿದ್ದು? ಹೆಂಗಿದಾರಪ್ಪ ನಮ್ಮ ಮನೆಯವರು? ಏನು ಹೇಳಿದ್ರು ಡಾಕ್ಟ್ರು? ಒಳಗಡೆಗೆ ಹೋಗಿ ನೋಡಿ ಆಂಟಿ, ಲೇಟ್ ಆಯಿತು, ನಾನೇನು ಹೋಯ್ತೀನಿ. ದೇವರು ಒಳ್ಳೇದು ಮಾಡಲಿ ಕಣಪ್ಪ. ಹೆಂಗೋ ನಮ್ಮ ಮನೆಯವ್ರನ್ನ ತಂದು ಅಡ್ಮಿಟ್ ಮಾಡಿದ್ಯಾ? ಸರಿ ಆಯಿತು ಹೋಗಪ್ಪ, ನಾನು ನೋಡ್ಕೊತೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊತೀನಿ. ಅವ ಏನು ನೋಡ್ತಿದ್ದಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತವೆ. ಹೆಂಗಾಯ್ತ್ರಿ? ನೋಡ್ಕೊಂಡಲ್ವ ಗಾಡಿ ಓಡಿಸೋದು? ಫೋನಲ್ಲಿ ಮಾತಾಡ್ಕೊಂಬತ್ತಿದ್ನಲ್ಲ, ಗಾಡಿ ಕಂಟ್ರೋಲ್ ಸಿಗ್ಲಿಲ್ಲ, ಬಿದ್ದೋಗ್ಬಿಟ್ಟೆ. ಇಷ್ಟ ಆಗಿರೋದಕ್ಕೆ ಏನೋ ಬಚಾವು. ಹೆಲ್ಮೆಟ್ ಹಾಕೊಂಡು ಹೋಗಪ್ಪ ಅಂತೀನಿ, ಕೇಳೋದೇ ಇಲ್ಲ ನೀವು. ಇನ್ನೇನಾರ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಮಾಡಬೇಕಾಗಿತ್ತು? ಹುಷಾರಾಗಲ್ವಣ ಬರೋದು? ಬೈಕ್ ನಿಲ್ಲಿಸ್ಬಿಟ್ಟು ಫೋನಲ್ಲಿ ಮಾತಾಡೋರಿ. ಹೊಸಗಳ ಹೊಲ್ತಾಗ್ಬಿಡ್ಬೇಕು, ಬೇಗ ಮಾರ್ಕೆಟ್ಗೆ ಹೋಗಿ ಊಟ ಬಿಡದ ಅಂತ ಹೋಯ್ತಾ ಇದೆ ಕಣವ. ಡಾಕ್ಟ್ರ್ ಏನು ಹೇಳಿದರು? ಅಂತ ಏನೂ ತೊಂದರೆ ಇಲ್ಲ, ಇನ್ನೊಂದ್ಸಲ ಬಂದು ನೋಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳವ್ರೆ. ಪೇಷಂಟ್ ಕಡೆಯವರಾ ನೀವು? ಹ್ಞೂ ಡಾಕ್ಟ್ರೆ, ಏನಾಗಿದೆ ನಮ್ಮ ಮನೆಯವ್ರಿಗೆ? ಮೂಳೆದೇನು ತೊಂದರೆ ಇಲ್ಲ ತಾನೇ? ಅಂಥ ತೊಂದರೆ ಏನೂ ಇಲ್ಲ, ಇನ್ನೊಂದ್ಸಲ ಚೆಕಪ್ ಮಾಡಿಬಿಟ್ಟು ಡಿಸ್ಚಾರ್ಜಿಗೆ ಬರ್ಕೊಡ್ತೀನಿ, ಕರ್ಕೊಂಡು ಹೋಗ್ಬೋದು. ಒಂದು 3 ತಿಂಗಳು ರೆಸ್ಟ್ ಮಾಡಲಿ. ಸರಿ ಡಾಕ್ಟ್ರೆ, ಆಯಿತು. ನಾವು ಹಳ್ಳಿಲಿ ಕೆಲಸ ಮಾಡೋರು, ಒಂದಿಷ್ಟು ಕೈಕಾಲು ಆಡದೆ ಹೋದ್ರು ನಮಗೆ ದಿಂದು ಊಟವೇ ಇಲ್ಲ. ಒಂಚೂರು ಸರಿಯಾಗಿ ಚೆಕಪ್ ಮಾಡಿಬಿಟ್ಟು ಅದೇನೇನು ಮಾತ್ರೆ ಬೇಕು, ಔಷಧಿ ಬೇಕು ಬರ್ಕೊಡಿ ಡಾಕ್ಟ್ರೆ. ಸರಿ ಕಣಮ್ಮ, ಆಯಿತು. ಹೊರಗಡೆ ವೆಯ್ಟ್ ಮಾಡ್ತಾ ಇರಿ, ಡಿಸ್ಚಾರ್ಜಿಗೆ ಬರೀತೀನಿ, ಕರ್ಕೊಂಡು ಹೋಗ್ರಿ ಮನೆಗೆ.